ಚಂದ್ರ, ಲೇ ಚಂದ್ರ, ನಮ್ಮ ತಂಗಿ ಸುಕಳ್ನ ಹೆಸರಿಗೆ ಕಟ್ಟಿಸಿದ ಶುಗರ್ ಫ್ಯಾಕ್ಟರಿ ಓಪನಿಂಗ್ ಸಮಾರಂಭಕ್ಕೆ ಬರೆಯವರು ಎಲ್ಲರೂ ಬಂದಾರ. ಬಂದು ಕುಂತಾರ ನೋಡ್ರಿ. ಇನ್ಯಾಗ ಸಾರ್ಸಿದ್ದೀವ್ರಿ ಚಂಜನ ಜಾಗ ಮುಂಜಾನೆ ಬಂದು ಕುಂತ ಬಿಟ್ಟಾರ್ರಿ. ಈಗ ಹಾಗಾದ್ರೆ ತಂಗಿ, ಈ ಮನೆಯ ಈ ಶುಗರ್ ಫ್ಯಾಕ್ಟರಿಗೆ ಓಪನಿಂಗ್ ಸಮಾರಂಭಕ್ಕೆ ನಡೆಸಿಕೊಡಮ್ಮ. ಆಯ್ತು ಅಣ್ಣ. ರಣದೇವ, ಈ ನಿಮ್ಮ ಶುಗರ್ ಫ್ಯಾಕ್ಟರಿ ಓಪನಿಂಗ್ ಸಮಾರಂಭದಲ್ಲಿ ಹೆಣ್ಣು ಹೆಂಡ ಏನಾದರೂ ಇದೆ? ತಂಗಿ ಸುಕನ್ಯಾ, ನೀನು ಸ್ವಲ್ಪ ಒಳಗೆ ನಡಿಯಮ್ಮ. ಸರಿ ಅಣ್ಣ. ಬಾಯ್. ಸಮರ್ಥ್, ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ. ನೀನೆ ಮೋನಿಕಾ ಹೋಟೆಲ್ನಲ್ಲಿ ತುಂಬಾ 4 ಕ್ವಾರ್ಟರ್ದ ಬಾಟ್ಲಿ ಬ್ರ್ಯಾಂಡ ತಂದಿನಿ. ಕುಡಿದು ಕುಪ್ಪಳಿಸಿ ಬನ್ನಿ. ನನ್ನ ಆಸೆಗಳ ಸೌದೆಂಡು ಈ ಭೂಮಿಯೇ ನನ್ನ ಕಾಂತ. ಸರ್, ನಾನಿನ್ನೆ ಬರುತ್ತೇನೆ. ಅಂದ ಹಾಗೆ 22 ವರ್ಷಗಳ ಹಿಂದೆ ಆ ವಿಶ್ವನಾಥ್ ಸ್ಟೇಷನಲ್ಲಿ ಅವನನ್ನು ಕೊಲೆ ಮಾಡಿದ್ದರಲ್ಲ, ಅದಕ್ಕೆ ನೀವು ಒಳಗೆ ಹೋಗುದು ಖಂಡಿತ. ಸ್ವಲ್ಪ ಹುಷಾರಾಗಿರಿ. ಹಾ ಸರ್. ಪೊಲೀಸ್ ಚಂದ್ರ ಸಾಹೇಬರನ್ನು ಜೀಪ್ ತೆಗೆದುಕೊಂಡು ಹೋಗಿ ಮನೆಗೆ ಸೇಫ್ ಆಗಿ ಬಿಟ್ಟೆ ಪಾಪ. ಆದ್ರೆ ಚಾವಿ ಹಾಕುಟ್ಟಕ್ಕೆ ಹಾಕಿರಿ, ಸಿಗಾಕಿರೋ ಅಂತ ತಳಗಿಟ್ಟಿರೋ. ಎಲ್ಲ ಹೇಳ್ಬೇಕಣ್ಣ ಬೋಸಡಿಕೆ. ಹೋಗಿ ತಗೊಂಡ್ ಹೋಗ. ಆಯ್ತ್ರ. ಈ ಹೃದಯದ ಅಗ್ನಿ ಪರ್ವತದಲ್ಲಿ ದ್ವೇಷ ಕುದಿಯುತ್ತಿದೆ, ಸೇಡಿಗೆ ಸೇಡು ಎನ್ನುತ್ತಿದೆ. ಗತ ಕಾಲವೇ ನನ್ನ ನೋವಿನ ಕಥೆಗೆ ಸಾಕ್ಷಿ ನುಡಿಯುತ್ತಿದೆ. ಸಮರ್ಥ, ಹಿಂದೆ ನಾವು ಆ DIG ವಿಶ್ವನಾಥ್ ಕೇಸು ತನಿಖೆ ನಡೆದರೆ ನಾವು ಇಬ್ಬರು ತನಿಖೆ ಎನಿಸೋದು ಸಂದೇಹವೇನೇ ಇಲ್ಲ. ಸಮರ್ಥ್ ಹಾಗೂ ಇದಕ್ಕೊಂದು ಪ್ಲಾನ್. ಅದಕ್ಕೆ ಏಕೆ ಚಿಂತಿಸಿದ ರಣದೇವ? ಆ ಕೇಸಿಗೆ ಸಂಬಂಧಪಟ್ಟ ಮುಖ್ಯ ಸಾಕ್ಷಿ ಆ ಬಸವಂತ. ಆ ಬಸವಂತನನ್ನು ಅವನ ಅಳಿವಿನಿಂದಲೇ ಮುಗಿಸುವೆ. ಅಂದರೆ ನಿನ್ನ ಮಾತಿನ ಅರ್ಥ ಸಮರ್ಥ್, ಅಂದು ನಾನು DIG ವಿಶ್ವನಾಥ್ ಅವನ ಪತ್ನಿ ಭಾಗೀರಥನನ್ನು ಕೊಲೆಗೆ ಒಯ್ದಾಗ ಅವರ ಜೊತೆಯಲ್ಲಿ ಸತ್ತ ಹೋಗಬೇಕಾದ ಈ DIG ಮಗಳ ಈ ಸಿಂಧೂರನನ್ನು ನಾನು ತಂದು ಸಾಕಿರುವೆ. ತಕ್ಕಂತೆ ಹೆಪ್ಪುಲಿನಾಗಿ ಆ ಸಿಂಧೂರಿಂದಲೇ